ನಾವು ಬೇರೆ ಬೇರೆ ಹೇರ್ ಕಲರ್‌ನ ತಂದು ಹೇರ್ ಕಲರ್ ಮಾಡ್ಕೊಳ್ತೀವಿ. ಅದರಲ್ಲಿ ಸೈಡ್ ಎಫೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ. ಈ ಥರ ಒಂದ್ಸರಿ ಹೇರ್ ಕಲರ್‌ನ ರೆಡಿ ಮಾಡಿ ನೋಡಿ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. 100% ನಿಮಗೆ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಇದರಲ್ಲಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ತುಂಬ ಚೆನ್ನಾಗಿ ಅಂದರೆ ಒಂದು ಬಿಳಿ ಕೂದಲು ಕೂಡ ಇರಲ್ಲ. ಅಷ್ಟು ಚೆನ್ನಾಗಿ ಕಪ್ಪಾಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಯಾವ ಥರ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ. ಬೀಟ್ರೂಟ್‌ನ ತೊಳೆದ್ಬಿಟ್ಟು ತಗೋಬೇಕು. ಸಿಪ್ಪೆ ತೆಗಿಬೇಕು ಅಂತನೇ ಇಲ್ಲ. ಹಾಗೇನೆ ಹಾಕೋಬೋದು. ಇಲ್ಲ ನೀವು ಸಿಪ್ಪೆ ಬೇಡ ಅನ್ನೋರು ತೆಗೆದುಬಿಟ್ಟು ಕೂಡ ಯೂಸ್ ಮಾಡ್ಬೋದು. ನಾನು ಸಿಪ್ಪೆ ಕೂಡ ಹಾಕೊಳ್ತಾ ಇದ್ದೀನಿ. ತೊಳೆದುಬಿಟ್ಟು ಯೂಸ್ ಮಾಡಬೇಕು ಬೀಟ್ರೂಟ್‌ನ ಬಳಸುವಾಗ. ಬೀಟ್ರೂಟ್‌ನ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಒಳ್ಳೆ ಒಂದು ಶೈನಿಂಗ್ ಬರುತ್ತೆ. ಒಳ್ಳೆ ಒಂದು ಕಲರ್ ಬರುತ್ತೆ. ಅದರಿಂದ ಒಂದು ಬೀಟ್ರೂಟ್‌ನ ಹಾಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಚಿಕ್ಕ ಬೀಟ್ರೂಟ್ ಆದ್ರೂನು ತಗೋಬೋದು. ಇಲ್ಲ ಕೂದಲು ಉದ್ದ ಇರೋರು ಸ್ವಲ್ಪ ಜಾಸ್ತಿ ತಗೊಳ್ಳಿ. ಇಲ್ಲ ಕಡಿಮೆ ಇರೋರು ಸ್ವಲ್ಪ ಬೀಟ್ರೂಟ್‌ನ ತಗೊಂಡ್ರೆ ಸಾಕು. ಅದ್ರ ಜೊತೆಗೆ ನಾನು ಇನ್ಸ್ಟೆಂಟ್ ಕಾಫಿ ಪುಡಿನ ಬಳಸ್ತಾ ಇದ್ದೀನಿ. ಯಾವುದಾದ್ರೂನು ಕಾಫಿ ಪುಡಿ ಹಾಕೋಬೋದು. ಕಾಫಿ ಪುಡಿ ಹಾಕೊಳ್ಳೋದ್ರಿಂದನೂ ಕೂಡ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಅದರಿಂದ ನಾನು 2 ಪ್ಯಾಕೆಟು ಬ್ರೂ ಕಾಫಿ ಪುಡಿ ತೊಗೊಂಡಿದ್ದೀನಿ. ಇನ್ಸ್ಟೆಂಟ್ ನೀವು ಯಾವುದಾದ್ರೂ ತೊಗೋಬೋದು. 2 ಟೇಬಲ್ ಸ್ಪೂನು ಇನ್ಸ್ಟೆಂಟ್ ಕಾಫಿ ಪುಡಿ ಹಾಕೋಬೋದು. ಅದ್ರ ಜೊತೆಗೆ ಮೆಂತ್ಯನ ಕೂಡ ಬಳಸ್ತಾ ಇದ್ದೀನಿ. ಮೆಂತ್ಯ ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ. ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಮೆಂತ್ಯನ ಬಳಸೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಮೆಂತ್ಯ ಹಾಕೊಳ್ಳೋದ್ರಿಂದ. ಇದು ಕಲೋಂಜಿ ಸೀಡು. ಕಲೋಂಜಿ ಸೀಡು ಅಷ್ಟೇ ನಿಮಗೆ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗ್ತಾ ಬರುತ್ತೆ. ಕಲೋಂಜಿ ಸೀಡು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ವೀಳ್ಯದೆಲೆನೂ ಕೂಡ ಬಳಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ವೀಳ್ಯದೆಲೆನ ಹಾಕ್ಕೊಳ್ಳಿ. ಯಾವುದಾದ್ರೂ ವೀಳ್ಯದೆಲೆ ಹಾಕೋಬೋದು. ಕಪ್ಪುದಾದ್ರೂ ಹಾಕೋಬೋದು. ಬಿಳಿ ವೀಳ್ಯದೆಲೆನಾದ್ರೂ ಕೂಡ ಹಾಕೋಬೋದು. ವೀಳ್ಯದೆಲೆನ ಹಾಕ್ಕೊಂಡ್ರೆ ನಿಮಗೆ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ತಲೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ತಲೆಯಲ್ಲಿ ಇಚಿಂಗ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ನೀವು ವೀಳ್ಯದೆಲೆ ಬಳಸೋದ್ರಿಂದ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೀವು ಬೀಟ್ರೂಟ್‌ನ ತುರಿದ್ಬಿಟ್ಟು ಕೂಡ ಹಾಗೆ ಹಾಕೋಬೋದು. ಮಿಕ್ಸಿ ಜಾರಿಗಾದ್ರೂ ಹಾಕ್ಕೊಂಡು ಕೂಡ ಹಾಕೋಬೋದು. ನಿಮಗೆ ಯಾವ ಥರ ಆಗುತ್ತೋ ಆ ಥರ ಯೂಸ್ ಮಾಡ್ಕೊಳ್ಳಿ. ಇವಾಗ ರುಬ್ಕೊಂಡಿದ್ದೀನಿ. ತುಂಬ ನೈಸ್ ಆಗಬೇಕು ಅಂತೇನಿಲ್ಲ. ಸ್ವಲ್ಪ ರಫ್ ಆಗಿ ರುಬ್ಕೊಳ್ತಾ ಇದ್ದೀನಿ. ತರಿಯಾಗಿ ರುಬ್ಕೊಂಡಿದ್ದೀನಿ. ಒಂದು ಕಬ್ಬಿಣದ ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ರುಬ್ಕೊಂಡಿರುವ ಬೀಟ್ರೂಟು ಮತ್ತು ವೀಳ್ಯದೆಲೆ, ಕಲೋಂಜಿ ಸೀಡನ್ನೆಲ್ಲ ರುಬ್ಕೊಂಡಿದ್ದೀನಲ್ಲ, ಅದನ್ನು ಒಂದು ಕಬ್ಬಿಣದ ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಜಾಸ್ತಿ ಬೇಕು ಅನ್ನೋರು ಜಾಸ್ತಿನೇ ಹಾಕ್ಕೋಬೋದು. ಕಡಿಮೆ ಸಾಕು ಅನ್ನೋರು ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಬೇಕು ಅನ್ನೋರು ಬೀಟ್ರೂಟ್‌ನೂ ಕೂಡ ಕಡಿಮೆ ಹಾಕ್ಕೊಳ್ಳಿ. ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕುದಿಸ್ಕೋಬೇಕು. ಒಂದು 10 ನಿಮಿಷ ಕುದಿಸ್ಕೊಳ್ಳಿ. ಕಡಿಮೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ಒಂದೇ ಸರಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬಾರ್ದು. ಮೀಡಿಯಮ್ ಆಗಿ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಒಳ್ಳೆ ಒಂದು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ನಿಮಗೆ ಹೇರು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಕುದಿಸ್ಕೋಬಾರ್ದು. ಮೀಡಿಯಮ್ಮು ನಿಧಾನವಾಗಿ ಒಂದು 5ರಿಂದ 10 ನಿಮಿಷ ಕುದಿಸ್ಕೋಬೇಕು. ಆವಾಗ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಕುದಿ ಬಂದ ತಕ್ಷಣ ಕಲರ್ ಕಪ್ಪಾಗ್ತಾ ಬರುತ್ತೆ. ನೋಡಿ ಇವಾಗ ಕುದೀತಾ ಇರುವಾಗಲೇ ಕಾಣ್ತಾ ಇರ್ಬೋದು ಕಲರ್ ಯಾವ ಥರ ಚೇಂಜ್ ಆಗಿದೆ. ಫುಲ್ ಕಪ್ಪಾಗುತ್ತೆ. ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ. ಸ್ವಲ್ಪ ಲಿಕ್ವಿಡ್ ಗಟ್ಟಿ ಆಗಬೇಕು. ಸ್ವಲ್ಪ ತಿಕ್ಕಾಗೋ ತನಕ ಕುದಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ. ಈ ಥರ ಹಾಕೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನಾವು ವೀಳ್ಯದೆಲೆ ಬಳಸಿರೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇವಾಗ ಕುದಿಸ್ಕೊಂಡು ಆಗಿದೆ ನೋಡಿ ಕಲರ್ ಕೂಡ ಯಾವ ಥರ ಚೇಂಜ್ ಆಗಿದೆ ಅಂತ ಕಪ್ಪು ಕಲರ್ ಆಗಿದೆ. ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ. ನೀವು ಬಟ್ಟೆಲಾದ್ರೂ ಕೂಡ ಸೋದಿಸ್ಕೋಬೋದು. ಇಲ್ಲ ಸ್ಟೈನರ್ಲಾದ್ರೂ ಕೂಡ ಸೋದಿಸ್ಕೋಬೋದು. ಸೋದಿಸ್ಕೊಂಡು ಈ ಲಿಕ್ವಿಡ್‌ನ ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. 1 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವುದೇ ತೊಂದರೆ ಆಗೋದಿಲ್ಲ. ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. 100% ನಿಮಗೆ ಕಪ್ಪಾಗುತ್ತೆ. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ. ಇವಾಗ ಕ್ಲೀನಾಗಿ ಫಿಲ್ಟರ್ ಮಾಡಿಕೊಂಡು ಒಂದು ಬಾಟ್ಲಲ್ಲಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲ ನಿಮಗೆ ಯಾವಾಗ ಬೇಕೋ ಆವಾಗ ಹಾಕೋಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಲಿಕ್ವಿಡನ್ನು ತಗೊಳ್ಳಿ. ನಾನು ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡಿಲ್ಲ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಬ್ಲ್ಯಾಕ್ ಕಲರು ಹೆನ್ನ ಪುಡಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ಇದನ್ನ ಬಳಸೋದ್ರಿಂದ. ಇದು ಒಂದು ಪುಡಿ ಹಾಕ್ಕೊಂಡ್ರೆ ಸಾಕು. ಈ ಲಿಕ್ವಿಡ್ ಜೊತೆಗೆ
ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ. ನಿಮಗೆ ಪುಡಿ ನೋಡೋಕ್ಕೆ ಸೇಮ್ ಮೆಹಂದಿ ಪುಡಿ ಯಾವ ಥರ ಇರುತ್ತೋ ಅದೇ ಥರನೇ ಇರುತ್ತೆ. ನೀವು ಹಾಕೊಂಡ್ಮೇಲೆ ಅಂತೂ ಕೂದಲು ತುಂಬ ಚೆನ್ನಾಗಿ ಕಪ್ಪಾಗುತ್ತೆ. 100% ನಿಮಗೆ ಕೂದಲು ಕಪ್ಪಾಗುತ್ತೆ. ಈ ಲಿಕ್ವಿಡ್ ಸ್ವಲ್ಪ ಉಗುರು ಬೆಚ್ಚಗಿರಬೇಕು. ಉಗುರು ಬೆಚ್ಚಗೆ ಇರುವಾಗಲೇ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಹಂದಿ ಪುಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೆಹಂದಿ ಪುಡಿ ಹಾಕ್ಕೊಂಡು. ನೀವು ತುಂಬ ಗಟ್ಟಿಯಾಗಿ ಕೂಡ ಮಿಕ್ಸ್ ಮಾಡ್ಕೋಬಾರ್ದು, ತುಂಬ ತೆಳುವಾಗಿ ಕೂಡ ಮಿಕ್ಸ್ ಮಾಡ್ಕೋಬಾರ್ದು. ಮೀಡಿಯಮ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದಕ್ಕೆ ನೀವು ಅಲೋವೆರಾ ಜೆಲ್ಲನ್ನು ಕೂಡ ಯೂಸ್ ಮಾಡ್ಬೋದು, ಇಲ್ಲ ಫ್ರೆಶ್ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಯಾವ ಥರ ಸಾಧ್ಯವೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಅಲೋವೆರಾ ಜೆಲ್ ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ, ತುಂಬ ಸಾಫ್ಟ್ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಗಂಟೆ ಇರಬಾರ್ದು. ಇದನ್ನ ಮಿಕ್ಸ್ ಮಾಡ್ಕೊಂಡು ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಲೋವೆರಾ ಫ್ರೆಶ್ ಆಗಿರುವ ಅಲೋವೆರಾ ಜೆಲ್ಲನ್ನು ಕೂಡ ಯೂಸ್ ಮಾಡ್ಬೋದು, ಇಲ್ಲ ನೀವು ತಂದುಬಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಇದು 1 ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕ್ಕೊಂಡ್ರೆ ಸಾಕು. ಅಲೋವೆರಾ ಜೆಲ್ ಬಳಸೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ. ಅದರಿಂದ ನಾನು ಅಲೋವೆರಾ ಜೆಲ್ ಬಳಸ್ತಾ ಇದ್ದೀನಿ. ಅಲೋವೆರಾ ಜೆಲ್ ಹಾಕ್ಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜೆಲ್ಲೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಟರೆ ಸಾಕು. ನಿಮಗೆ ನೈಟೆಲ್ಲ ಕಲಸಿ ಇಡಬೇಕು ಅವಶ್ಯಕತೆಯೇ ಇಲ್ಲ. ಅರ್ಧ ಗಂಟೆ ನೀವು ತಕ್ಷಣ ಎಲ್ಲಾದ್ರು ಹೋಗಬೇಕು ಅಂದರೆ ಅರ್ಧ ಗಂಟೆ ಕಲಸಿ ನೀವು 1 ಗಂಟೆ ಇಲ್ಲ 1.5 ಗಂಟೆ ಹಾಕಿ ನೋಡಿ. ನಿಮಗೆ ತಲೆ ಕೂದಲಂತೂ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಇವಾಗ ನೋಡಿ ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ. ಇವಾಗ ಅರ್ಧ ಗಂಟೆ ಆದಮೇಲೆ ಕಲರ್ ಕೂಡ ಚೇಂಜ್ ಆಗಿದೆ, ಡಾರ್ಕ್ ಆಗುತ್ತೆ, ಕಪ್ಪಾಗುತ್ತೆ. ಹಾಗೇನೇ ನಿಮ್ಮ ತಲೆ ಕೂದಲು ಕೂಡ 100% ನಿಮಗೆ ಕಪ್ಪಾಗುತ್ತೆ. ಇದನ್ನು ಒಂದ್ಸರಿ ಬಳಸಿದ್ರೆ ನೀವು ಬೇರೆ ಯಾವುದೇ ಹೇರ್ ಕಲರ್ನ ಬಳಸಲ್ಲ, ಅಷ್ಟು ಚೆನ್ನಾಗಿ ಕಪ್ಪಾಗುತ್ತೆ. ನೋಡಿ ನನ್ನ ಕೂದಲು ತುಂಬ ಕೆಂಚಾಗಿ ಕಾಣ್ತಿದೆ, ಬಿಳಿ ಕೂದಲು ಇದೆ, ಬುಡದಲ್ಲಿ ತುಂಬ ಬಿಳಿ ಕೂದಲಿದೆ. ಅದಕ್ಕೆಲ್ಲ ಚೆನ್ನಾಗಿ ಫುಲ್ಲು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬಿಳಿ ಕೂದಲು ಮುಂದೆ ಇದ್ದರೂ ಮುಂದೆ ಮಾತ್ರ ಅಪ್ಲೈ ಮಾಡ್ಕೋಬೋದು, ಇಲ್ಲ ಫುಲ್ ಇದ್ರೂ ಕೂಡ ನೀವು ಫುಲ್ಲಾಗಿ ಅಪ್ಲೈ ಮಾಡಿಬಿಟ್ಟು ಒಂದು 2 ಗಂಟೆ ಹಾಗೆ ಬಿಟ್ಬಿಡಿ. 2 ಗಂಟೆ ಆದಮೇಲೆ ಬರೀ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಫಸ್ಟು ಕೆಂಚು ಕೂದಲಿತ್ತು, ಇವಾಗ ಎಷ್ಟು ಡಾರ್ಕ್ ಆಗಿ ಕಪ್ಪಾಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.